ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ನೋಡೋಣಲ್ಲಿ ದ್ವಿತೀಯ PUC ಅಕೌಂಟೆನ್ಸಿ 12 ಅಂಕದ ಒಂದು ಪ್ರಾಬ್ಲಮ್ ನೋಡ್ತಾ ಇದ್ದೇವೆ. ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್. ನಿಮಗೆ ಆಲ್ರೆಡಿ ನಾನು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಮೇಲೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ರಿ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ನಿಮಗೆ 2024 ಮಾಡಲ್ ಕ್ವಶನ್ ಪೇಪರ್ನಲ್ಲಿ ಏನು ಕೇಳಿದಾರಲ್ಲ, ಇಲ್ಲಿ ಪ್ರಶ್ನೆ ಕೂಡ ಶೋ ಮಾಡ್ತಾ ಇದ್ದೇನೆ. ನಿಮಗೆ ಏನು ಹೇಳಬೇಕಂದ್ರೆ, ಈ ಒಂದು ಪ್ರಶ್ನೆ ಗಮನ ಇಟ್ಕೊಂಡು ಸ್ವಲ್ಪ ನೋಡ್ರಿ, ಅಂದಾಗ ಅರ್ಥ ಆಗುತ್ತೆ. ಯಾಕೆ ಬರಲ್ಲ ನಿಮಗೆ? ಇದು ಬರುತ್ತೆ, ಸ್ವಲ್ಪ ಗಮನ ಇಟ್ಟು ಕೇಳ್ರಿ, ಅಂದಾಗ ಬರುತ್ತೆ. ಬಹಳ ಈಸಿ ಇದೆ. 12 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಕಂಪೇರಿಟಿವ್ ಪೊಸಿಷನ್ ಸ್ಟೇಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಆಫ್ ಜನತಾ ಕಂಪ್ನಿ ಲಿಮಿಟೆಡ್ ಅಂತ ಈ ರೀತಿ ಹೆಡ್ಲೈನ್ ಕೊಟ್ಟಿದ್ದಾರೆ. ಸ್ವಲ್ಪ ನೋಡಿ, ಥಿಂಕ್ ಮಾಡ್ರಿ. ಅಲ್ಲಿ ಏನು ಕೊಟ್ಟಿದ್ದೇನೆ ನೋಡ್ಕೊಳ್ಳಿ. ಸ್ವಲ್ಪ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದೇನೆ? ಪ್ರಿಪೇರ್ ಕಂಪೇರಿಟಿವ್ ಪೊಸಿಷನ್ ಸ್ಟೇಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ ಆಫ್ ಜನತಾ ಕಂಪ್ನಿ ಲಿಮಿಟೆಡ್ ಅಂತ ಕೊಟ್ಟಿದ್ದೇನೆ. ಅರ್ಥ ಆಯ್ತಾ? ಮೇಲೆ ಹೆಡ್ಲೈನ್ ಕೊಟ್ಟಿದ್ದೇನೆ, ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದೇನೆ. ಅಲ್ಲಿ ಪರ್ಟಿಕ್ಯುಲರ್ಸ್ ಕೆಳಗಡೆ ಏನು ಕೊಟ್ಟಿದ್ದೇನೆ? ಶೇರ್ ಕ್ಯಾಪಿಟಲ್ ಆಗಿರ್ಬೋದು, ಜನರಲ್ ರಿಸರ್ವ್ ಆಗಿರ್ಬೋದು, ಸೆಕ್ಯೂರ್ಡ್ ಲೋನ್ಸು, ಕರೆಂಟ್ ಲಯಬಿಲಿಟೀಸು, ಬಿಲ್ಡಿಂಗ್ಸು, ಮಷಿನರಿ, ಸ್ಟಾಕು, ರಿಸೀವಲ್ ಅಂತ ಈ ರೀತಿ ಕೊಟ್ಟಿದ್ದಾರೆ. 31/3/2022 ಅಮೌಂಟ್ಸ್ ಕೊಟ್ಟಿದ್ದಾರೆ. 4,50,000, 15,000, 50,000, 2 ಲಕ್ಷ, 1 ಲಕ್ಷ, 1,65,000 ಕೊಟ್ಟಿದ್ದಾರೆ. 31/3/2023 ಏನಾಗಿದೆ ಅದು ಅಂದರೆ, ಇವಾಗ 31/3/2022 ಎಷ್ಟಿತ್ತದು? ಶೇರ್ ಕ್ಯಾಪಿಟಲ್ 4 ಲಕ್ಷ ಇತ್ತು. 4 ಲಕ್ಷ ಇದ್ದಿದ್ದು ಎಷ್ಟಾಗಿದೆ ಇವಾಗ? 31/3/2023 ಮುಂದಿನ ವರ್ಷಕ್ಕೆ ಎಷ್ಟಾಗಿದೆ? ಅದು 5 ಲಕ್ಷ ಆಗಿದೆ. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಮತ್ತು ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ಗೆ ಬಹಳ ಡಿಫರೆನ್ಸ್ ಇದೆ. ಇಲ್ಲಿ ನಾವು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡುವಾಗ ಮೊದಲಿಗೆ ಕಂಪೇರಿಟಿವ್ ಪೊಸಿಷನ್ ಸ್ಟೇಟ್ಮೆಂಟ್ ಬ್ಯಾಲೆನ್ಸ್ ಶೀಟ್ ನೀವು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಒಂದು ಆದ ತಕ್ಷಣ ಕೆಳಗಡೆ ಕಮೆಂಟ್ ಮಾಡೋಕ್ಕೆ ನೀವು ಏನು ಹೋಗಿರ್ತಾರಲ್ಲ, ಅಲ್ಲಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಲಿಂಕ್ ಕೊಟ್ಟಿರ್ತಾನೆ. ನಿಮಗೆ ಹೆಚ್ಚಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟೇ ಕೇಳ್ತಾರೆ. ಆ ಒಂದು ಪ್ರಶ್ನೆ ಏನಿದೆಲ್ಲ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೊಟ್ಟಿರ್ತಾನೆ. ಸಪೋಸ್ ಇದು ಕೂಡ ಕೇಳಬಹುದು. ಅದಕ್ಕೆ ಇಲ್ಲಿ ನಿಮಗೆ ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಕೂಡ ಮತ್ತು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಕೂಡ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇದೆ, ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಮೊದಲಿಗೆ ಈ ರೀತಿ ಪ್ರಶ್ನೆ ಕೇಳಿದಾಗ ಏನಂತ ಬರೀಬೇಕಂದ್ರೆ ಹೆಡ್ಲೈನ್ ಬರೀಬೇಕು. ಏನಂತ? ಕಂಪೇರಿಟಿವ್ ಅಂತ ಹೆಡ್ಲೈನ್ ಹಾಕಬೇಕು. ಓಕೆ, ಈ ರೀತಿ ಹೆಡ್ಲೈನ್ ಹಾಕಿದ ನಂತರ ಏನಿದಿಲ್ಲ, ಓಕೆ, ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಆಫ್ ಜನತಾ ಕಂಪ್ನಿ ಲಿಮಿಟೆಡ್ ಅಂತ ಅಲ್ಲಿ ಮೇಲ್ಗಡೆ ಹೆಡ್ಲೈನ್ ಕೊಟ್ಟಿದಾರಲ್ಲ, ಅದೇ ಹೆಡ್ಲೈನ್ ಹಾಕಬೇಕು. ಪರ್ಟಿಕ್ಯುಲರ್ ಬರಿಬೇಕು. ಏನಂತ ಬರಿಬೇಕು ಇಲ್ಲಿ? ಪರ್ಟಿಕ್ಯುಲರ್ ಕಾಲಮ್ ಏನು? ಪರ್ಟಿಕ್ಯುಲರ್ 1ನೇ ಕಾಲಮ್ ಹಾಕಬೇಕು. ಪರ್ಟಿಕ್ಯುಲರ್ಸ್ ಅಂತ 1ನೇ ಕಾಲಮ್ ಹಾಕಬೇಕು. ಓಕೆ, ಪರ್ಟಿಕ್ಯುಲರ್ ಆದ ನಂತರ ಇಲ್ಲಿ 31/3/2022 ಅಂತ ಕೊಟ್ಟಿದ್ದಾರೆ, ಇಲ್ಲಿ ಬರಿಬೇಕಾಗುತ್ತೆ 31/3/2022. ಅದೇ ರೀತಿ 31/3/2023 ಅಂತ ಕೊಟ್ಟಿದ್ದಾರೆ. ಆಯ್ತಾ? ಈ ರೀತಿ ಕಾಲಮ್ ಹಾಕಬೇಕು. ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಕರೆಕ್ಟಾಗಿ ಸ್ಕೇಲ್ನಿಂದ ಲೈನ್ ಹಾಕೊಳ್ಳಿ. ಆಯ್ತಾ? ಅದೇ ರೀತಿ ಇಲ್ಲಿ 2 ಕಾಲಮ್ ಬರುತ್ತೆ. ಮತ್ತೆ ಏನಂತ? ಇನ್ಕ್ರೀಸ್ ಆರ್ ಡಿಗ್ರೀಸ್. ಓಕೆ, ಇನ್ಕ್ರೀಸ್ ಆರ್ ಡಿಗ್ರೀಸ್ ಅಂತ ಬರುತ್ತೆ. ಆಯ್ತಾ? ಅದೇ ರೀತಿ ಇನ್ಕ್ರೀಸ್ ಆರ್ ಡಿಗ್ರೀಸ್ ಮತ್ತೊಂದು ಕಾಲಮ್, ಇನ್ಕ್ರೀಸ್ ಆರ್ ಡಿಗ್ರೀಸ್ ಪರ್ಸೆಂಟೇಜ್ ಇದು. ಆಯ್ತಾ? ಈ 4 ಕಾಲಮ್ ಬರುತ್ತೆ ನೋಡಿ. ಯಾವುದು? ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ಆಫ್ ಜನತಾ ಕಂಪ್ನಿ ಲಿಮಿಟೆಡ್ ಏನಿದೆಯಲ್ಲ, ಈ ಒಂದು ಪ್ರಾಬ್ಲಮ್ ನಾವು ಬಿಡಿಸುವಾಗ ಪರ್ಟಿಕ್ಯುಲರ್ಸ್ ಕಾಲಮ್ ಬರುತ್ತೆ, ಡೇಟ್ ಬರುತ್ತೆ. ಇಲ್ಲಿ ಅಂದರೆ ಡೇಟ್ ಕೊಟ್ಟಿರ್ತಾರಲ್ಲ ಅಲ್ಲಿ ನೋಡಿ, 31/3/2022 ಡೇಟ್ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ಸ್ ಕೂಡ ಕೊಟ್ಟಿದ್ದಾರೆ 31/3/2022, 31/3/2023. ಈ 2 ಕಾಲಮ್ನ ಹಾಕೋಬೇಕು. ಇನ್ಕ್ರೀಸ್ ಆರ್ ಡಿಗ್ರೀಸ್ ಅಂತ ಬರಿಬೇಕು, ಇನ್ಕ್ರೀಸ್ ಆರ್ ಡಿಗ್ರೀಸ್ ಅಂತ ಬರಿಬೇಕು. ಏನು? ಆಯ್ತಾ? ಇವಾಗ ನೋಡಿ, ಈ ರೀತಿ ನಾವು ಕಾಲಮ್ ಹಾಕಿದ ನಂತರ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಕೊಟ್ಟಿದ್ದಾರೆ? ಶೇರ್ ಕ್ಯಾಪಿಟಲ್ ಮತ್ತು ಜನರಲ್ ರಿಸರ್ವ್ ಏನು ಕೊಟ್ಟಿದ್ದಾರಲ್ಲ, ಇದಕ್ಕೆ 2 ಮೇಜರ್ ಹೆಡ್ ಬರುತ್ತೆ. 1ನೇ ಮೇಜರ್ ಹೆಡ್ ಏನಂದ್ರೆ, ಇದು ಫಿಕ್ಸ್ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಅಲ್ಲಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಕೂಡ ನೀವು ಬರೆಯುವಾಗ ಏನಿದಿಲ್ಲ, ಇದನ್ನೇ ಬರಿಬೇಕಲ್ಲ. ಏನಂತ? 1ನೇದು ಬರುತ್ತೆ ಇಕ್ವಿಟಿ. ಓಕೆ, ಇಕ್ವಿಟಿ ಅಂಡ್ ಲಯಬಿಲಿಟಿ. ಓಕೆ, ಇಕ್ವಿಟಿ ಅಂಡ್ ಲಯಬಿಲಿಟೀಸ್ ಅಂತ 1ನೇ ಏನಿದೆಯಲ್ಲ ಮೇಜರ್ ಹೆಡ್ ಬರುತ್ತೆ. ಇದರೊಳಗೆ ಏನು ಬರುತ್ತೆ ಅಂದರೆ 1ನೇದು ಬರುತ್ತೆ. ಏನಂತ ಬರುತ್ತೆ? ಅಥವಾ ಎ ಅಂತ ಅನ್ಕೊಳ್ಳಿ. 1ನೇದು ಬರುತ್ತೆ. ಇದರೊಳಗೆ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಬರುತ್ತೆ. ಶೇರ್ ಹೋಲ್ಡರ್ಸ್ ಫಂಡ್. ಓಕೆ, ಶೇರ್ ಹೋಲ್ಡರ್ಸ್ ಫಂಡ್ ಬರುತ್ತೆ. ಈ ಶೇರ್ ಹೋಲ್ಡರ್ಸ್ ಫಂಡ್ ಒಳಗೆ ಏನು ಬರುತ್ತೆ? ಶೇರ್ ಕ್ಯಾಪಿಟಲ್ ಮತ್ತು ಜನರಲ್ ರಿಸರ್ವ್ ಏನು ಕೊಟ್ಟಿದಾರಲ್ಲ, 4,50,000 ಅಂತ 22 ವರ್ಷದಲ್ಲಿ, 23 ವರ್ಷದಲ್ಲಿ 5 ಲಕ್ಷ ಮತ್ತು 60,000 ಏನು ಕೊಟ್ಟಿದಾರಲ್ಲ, ಇಲ್ಲಿ ನಾವು ಬರೀಬೇಕಾಗುತ್ತೆ. ಅದು
ಆಯ್ತಾ. ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಂತ ಮೇಜರ್ ಹೆಡ್ ಒಂದೇದು ಬರುತ್ತೆ, ಅದರೊಳಗೆ ಇನ್ನೊಂದು ಮೇಜರ್ ಹೆಡ್ ಬರುತ್ತೆ ಯಾವುದಂತ, ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಬರುತ್ತೆ. ಆ ಶೇರ್ ಹೋಲ್ಡರ್ಸ್ ಫಂಡ್ ಒಳಗೆ ಏನು ಬರುತ್ತೆ, ಶೇರ್ ಕ್ಯಾಪಿಟಲ್ ಮತ್ತು ಜನರಲ್ ರಿಸರ್ವ್ ಅಂತ ಬರುತ್ತೆ. ಓಕೆ, ಇಲ್ಲಿ ಬರಿಬೇಕು. ಓಕೆ, ಎ ಅಂತ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಎಷ್ಟಿದೆ, 31/3/2022. ನೋಡಿ 31/3/2022 ಎಷ್ಟಿದೆ ಶೇರ್ ಕ್ಯಾಪಿಟಲ್, 4 ಲಕ್ಷ ಇದೆ. 4 ಲಕ್ಷ ಇಲ್ಲಿ ಬರಿಬೇಕು. ಅದೇ ರೀತಿ 5 ಲಕ್ಷ ಏನಿದೆಯಲ್ಲ 31/3/2023 5 ಲಕ್ಷ ಆಗಿದೆ ಅದು. ಓಕೆ, ನಾನು ನಿಮ್ಗೆ ಹೇಳ್ತೀನಿ ನೋಡಿ, 4 ಲಕ್ಷ ಇದೆ, ಇದು 5 ಲಕ್ಷ ಆಗಿದೆ. ಈ 2 ಕಾಲಮ್ ಹೇಗೆ ಕಂಡುಹಿಡಿಬೇಕಂತ ನಾನು ನಿಮಗೆ ಹೇಳ್ತೇನೆ, ವೇಟ್ ಮಾಡ್ರಿ. ಮೊದಲಿಗೆ ಇದೆಲ್ಲ ಬರ್ಕೊಳ್ಳೋಣ. ಓಕೆ, ಇವಾಗ ಬಿ ಯಾವುದು, ಜನರಲ್ ರಿಸರ್ವ್. ಓಕೆ, ಜನರಲ್ ರಿಸರ್ವ್ ಎಷ್ಟು ಕೊಟ್ಟಿದ್ದಾನೆ, 50,000 ಕೊಟ್ಟಿದ್ದಾನೆ. ಅದೇ ರೀತಿ 60,000. ಆಯ್ತಾ. ಇವಾಗ ನೋಡ್ರಿ, ಸಿಕ್ಯೂರ್ಡ್ ಲೋನ್ಸ್ ಅಂತ ಕೊಟ್ಟಿದ್ದಾನೆ. ಈ ಸಿಕ್ಯೂರ್ಡ್ ಲೋನ್ಸ್ ಆಗಿರ್ಬೋದು, ಅಥವಾ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಆಗಿರ್ಬೋದು, ಅಥವಾ ನಾನ್ ಕರೆಂಟ್ ಲಯಬಿಲಿಟೀಸ್ ಆಗಿರ್ಬೋದು, ಈ ಮೂರು ಕಡೆ ಏನಿದೆಯಲ್ಲ ಇದು ಈ ಒಂದು ಮೇಜರ್ ಹೆಡ್ ಒಳಗೆ ಬರುತ್ತೆ. ಯಾವ ಒಂದು ಮೇಜರ್ ಹೆಡ್ ಒಳಗೆ ಅಂದರೆ ಎರಡನೇದು ಅಥವಾ ಬಿ ಅಂತ ಅನ್ಕೊಳ್ಳಿ. ಇದರೊಳಗೆ ಬರುತ್ತೆ ನಾನ್ ಕರೆಂಟ್ ಲಯಬಿಲಿಟಿ. ಓಕೆ, ನಾನ್ ಕರೆಂಟ್ ಲಯಬಿಲಿಟೀಸ್ ಒಳಗೆ ಬರುತ್ತೆ. ಈ ನಾನ್ ಕರೆಂಟ್ ಲಯಬಿಲಿಟೀಸ್ ಒಳಗೆ ಏನು ಬರುತ್ತೆ, ಈ ಸಿಕ್ಯೂರ್ಡ್ ಲೋನ್ಸ್ ಬರುತ್ತೆ. ಸಿಕ್ಯೂರ್ಡ್ ಲೋನ್ಸ್ ಆಗಿರ್ಬೋದು, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಆಗಿರ್ಬೋದು, ಅಥವಾ ನಾನ್ ಕರೆಂಟ್ ಲಯಬಿಲಿಟೀಸ್ ಆಗಿರ್ಬೋದು, ಈ ಮೂರು ಏನದವಲ್ಲ ಇದು ನಾನ್ ಕರೆಂಟ್ ಲಯಬಿಲಿಟೀಸ್ ಒಳಗೆ ಬರುತ್ತೆ. ಇವಾಗ ಸಿಕ್ಯೂರ್ಡ್ ಲೋನ್ ಏನಿದೆಯಲ್ಲ ಅದು ನಾನ್ ಕರೆಂಟ್ ಲಯಬಿಲಿಟೀಸ್ನಲ್ಲಿ ನಾವು ಬರಿಬೇಕು. ಓಕೆ, ಎಷ್ಟಿದೆ ಸಿಕ್ಯೂರ್ಡ್ ಲೋನ್ ಅಂತ ಬರಿಬೇಕು ಇಲ್ಲಿ. ಸಿಕ್ಯೂರ್ಡ್ ಲೋನ್. ಓಕೆ, ಸಿಕ್ಯೂರ್ಡ್ ಲೋನ್ ಎಷ್ಟಿದೆ, 15,000 ಇದೆ 2022 ವರ್ಷದಲ್ಲಿ. ಇವಾಗ ಎಷ್ಟಾಗಿದೆ, ಅದು 20,000 ಆಗಿದೆ 2023ರಲ್ಲಿ. ಆಯಿತಾ. ಇವಾಗ ನೋಡಿ, ಅದರ ಕೆಳಗಡೆ ಏನು ಕೊಟ್ಟಿದ್ದಾನೆ, ಕರೆಂಟ್ ಲಯಬಿಲಿಟೀಸ್ ಅಂತ ಕೊಟ್ಟಿದ್ದಾನೆ. ಆ ಕರೆಂಟ್ ಲಯಬಿಲಿಟೀಸ್ ಏನಿದೆಯಲ್ಲ ಅದು ಮೂರನೆಯ ಮೇಜರ್ ಹೆಡ್ ಅದು. ಓಕೆ, ಅದು ಸಿ ಅಂತ, ಮೂರನೇ ಮೇಜರ್ ಹೆಡ್ ಅದು ಕರೆಂಟ್ ಲಯಬಿಲಿಟಿ. ಓಕೆ, ಕರೆಂಟ್ ಲಯಬಿಲಿಟಿ ಅದು. ಆ ಕರೆಂಟ್ ಲಯಬಿಲಿಟಿ ಒಳಗೆ ಏನಿದೆಯಲ್ಲ ಏನು ಕೊಟ್ಟಿದ್ದಾನೆ, ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾನೆ. ಕರೆಂಟ್ ಲಯಬಿಲಿಟೀಸ್ ಅಂತ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾನೆ 50,000 70,000 ಅಂತ. ಆ ಕರೆಂಟ್ ಲಯಬಿಲಿಟೀಸ್ ಮೇಜರ್ ಹೆಡ್ ಒಳಗೆ ಏನು ಬರುತ್ತೆ, ಕ್ರೆಡಿಟರ್ಸ್ ಆಗಿರ್ಬೋದು, ಬಿಲ್ಸ್ ಪೇಬಲ್ ಆಗಿರ್ಬೋದು, ಕ್ರೆಡಿಟರ್ಸ್ ಆಗಿರ್ಬೋದು, ಅವೇನದಲ್ಲ ಕರೆಂಟ್ ಲಯಬಿಲಿಟೀಸ್ ಒಳಗೆ ಬರುತ್ತೆ. ಇವಾಗ ಇಲ್ಲಿ ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾನೆ. ಸೊ ಅದಕ್ಕೆ ಏನಿದಿಲ್ಲ ಕರೆಂಟ್ ಲಯಬಿಲಿಟೀಸ್ ಅಂತ ಮೇಜರ್ ಹೆಡ್ ಹಾಕಿ ಇಲ್ಲೇನು ಕರೆಂಟ್ ಲಯಬಿಲಿಟಿ. ಓಕೆ, ಕರೆಂಟ್ ಲಯಬಿಲಿಟೀಸ್ ಅಂತ ಹಾಕಿ ಎಷ್ಟು, 50,000 70,000 ಬರೀರಿ ಅಲ್ಲಿ. ಇವಾಗ ಟೋಟಲ್ ಮಾಡಬೇಕು, ಎ ಬಿ ಸಿ ಅಂದರೆ 1 2 3 ಏನಿದೆಯಲ್ಲ ಟೋಟಲ್ ಮಾಡಬೇಕು. ಏನಂತ, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಏನಿದೆಯಲ್ಲ ಇದೆಲ್ಲ ಟೋಟಲ್ ಮಾಡಬೇಕು. ಏನಂತ ಬರೀಬೇಕು ಇಲ್ಲಿ, ಟೋಟಲ್. ಓಕೆ, ಟೋಟಲ್ ಇಕ್ವಿಟಿ ಆ್ಯಂಡ್ ಲಯಬಿಲಿಟಿ. ಓಕೆ, ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಇಲ್ಲಿ ಬ್ರಾಕೆಟ್ನಲ್ಲಿ ಬರೀರಿ. ಆದರೆ 1 2 3 ಎ ಪ್ಲಸ್ ಬಿ ಪ್ಲಸ್ ಸಿ. ಓಕೆ, ಇದೆಲ್ಲ ಟೋಟಲ್ ಮಾಡಿರಿ. 5,15,000. ಓಕೆ, 5,15,000 ಇದು ಟೋಟಲ್. ಈ ರೀತಿ ಟೋಟಲ್ ಇದು. ಓಕೆ, 5,15,000 ಇದು ಟೋಟಲ್ ಮಾಡಿರಿ. 5,60,000 20,000 ಇದು 70,000 ಆಯಿತು. 20,000 ಅಂತ ಬರ್ತೀನಿ, ಅದು 70,000 ಎಷ್ಟಾಯಿತು, 6,50,000 ಬಂತು. 6,50,000. ಇವಾಗ ಈ ಒಂದು ಕಾಲಮ್ ನಾನು ಹೇಗೆ ಕಂಡುಹಿಡಬೇಕಂತ ಹೇಳ್ತೇನೆ ನಾನು. ಓಕೆ, ಏನೂ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ ನೋಡ್ರಿ, ಟೋಟಲ್ ಇಕ್ವಿಟಿ ಲಯಬಿಲಿಟೀಸ್ ಎಲ್ಲ ಪ್ಲಸ್ ಆಯಿತು. ಇವಾಗ ಇಲ್ಲಿ ಕೆಳಗಡೆ ಇನ್ನೊಂದು ಕೊಟ್ಟಿದ್ದ ನೋಡಿ, ಏನಂತ, ಬಿಲ್ಡಿಂಗ್ಸ್ ಮಷಿನರಿ ಸ್ಟಾಕ್ ಟ್ರೇಡ್ ರಿಸೀವೇಬಲ್ ಅಂತ ಕೊಟ್ಟಿದ್ದಾನಲ್ಲ, ನಾನ್ ಕರೆಂಟ್ ಅಸೆಟ್ ಅಂತ ಬರೀಬೇಕು. ನಾನ್ ಕರೆಂಟ್ ಅಸೆಟ್ ಒಳಗೆ ಏನು ಬರುತ್ತೆ ಸ್ನೇಹಿತರೆ, ಅಸೆಟ್. ಫಿಕ್ಸ್ಡ್ ಅಸೆಟ್ ಅಂತ ಪ್ರಶ್ನೆ ಪತ್ರಿಕೆ ಏನಾದರೂ ಕೊಟ್ಟಿದ್ದಾನ, ಫಿಕ್ಸ್ಡ್ ಅಸೆಟ್ ಅಂತ ಕೊಟ್ಟಿಲ್ಲ ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದೊಂದು ಬಾರಿ ಫಿಕ್ಸ್ಡ್ ಅಸೆಟ್ ಅಂತ ಕೊಟ್ಟಿರ್ತಾನೆ. ಫಿಕ್ಸ್ಡ್ ಅಸೆಟ್ ಅಮೌಂಟ್ ಕೊಟ್ಟಿಲ್ಲ, ಸೊ ಡೈರೆಕ್ಟ್ ಆಗಿ ಏನಿಲ್ಲ ನಾವು ಫಿಕ್ಸ್ಡ್ ಅಸೆಟ್ ಅಂತ ಬರಿಬೇಕು ಅಷ್ಟೇ. ಇವಾಗ ನೋಡಿ, ಆ ಫಿಕ್ಸ್ಡ್ ಅಸೆಟ್ ಆದ ನಂತರ ಇಂಟ್ಯಾಂಜಿಬಲ್ ಅಸೆಟ್. ಇಂಟ್ಯಾಂಜಿಬಲ್ ಅಸೆಟ್ ಅಂದರೆ, ಇಂಟ್ಯಾಂಜಿಬಲ್ ಅಸೆಟ್ ಒಳಗೆ ಏನು ಬರುತ್ತೆ, ಗುಡ್ವಿಲ್ ಬರುತ್ತೆ. ಗುಡ್ವಿಲ್ ಕೊಟ್ಟಿಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ, ಗುಡ್ವಿಲ್ ಕೊಟ್ಟಿಲ್ಲ. ಸೊ ಅದಕ್ಕೆ ಏನಿದಿಲ್ಲ ಇಂಟ್ಯಾಂಜಿಬಲ್ ಅಸೆಟ್ ಅಂತ
ತೋರಿಸ್ಬೇಕು ಅಷ್ಟೇ. ಇವಾಗ ನೋಡಿ ಟ್ಯಾಂಜಿಬಲ್ ಅಸೆಟ್, ಇವಾಗ ಟ್ಯಾಂಜಿಬಲ್ ಅಸೆಟ್ ಒಳಗೆ ಏನು ಬರುತ್ತೆ ಸ್ನೇಹಿತರೆ, ಬಿಲ್ಡಿಂಗ್ ನೋಡಿ, ಬಿಲ್ಡಿಂಗ್ ಆಗಿರ್ಬೋದು, ಪ್ಲಾಂಟ್ ಆ್ಯಂಡ್ ಮೆಷಿನರಿ ಏನಿದೆಯಲ್ಲ ಇದು ಟ್ಯಾಂಜಿಬಲ್ ಅಸೆಟ್ ಒಳಗೆ ಬರುತ್ತೆ. ಓಕೆ, ಇಲ್ಲಿ ಬಿಲ್ಡಿಂಗ್, ಅದೇ ರೀತಿ ಮಷಿನರಿ, ಬಿಲ್ಡಿಂಗ್ ಮತ್ತು ಮಷಿನರಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ, 2 ಲಕ್ಷ ಆಯ್ತಾ. ಇಲ್ಲಿ 2,50,000. ಅದೇ ರೀತಿ ಮಷಿನರಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ, 1.5 ಲಕ್ಷ. ಅದೇ ರೀತಿ 1.5 ಲಕ್ಷ ಇದ್ದಿದ್ದು ಎಷ್ಟಾಗಿದೆ, 2 ಲಕ್ಷ ಆಯ್ತಾ. ಇವಾಗ ನೋಡಿ ಈ ನಾನ್ ಕರೆಂಟ್ ಅಸೆಟ್ ಒಳಗೆ ಏನಿದೆಯಲ್ಲ ಫಿಕ್ಸ್ಡ್ ಅಸೆಟ್ ಅಂತ ನಮಗೆ ಕೊಟ್ಟಿಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ. ಸೊ ಡೈರೆಕ್ಟ್ ಆಗಿ ನಾವು ಏನಿದೆಯಲ್ಲ ಬರೀಬೇಕಷ್ಟೇ. ಇಂಟ್ಯಾಂಜಿಬಲ್ ಅಸೆಟ್ ಅಂತ ಬರೀಬೇಕು. ಇಂಟ್ಯಾಂಜಿಬಲ್ ಅಸೆಟ್ ಅಂದರೆ ಇಂಟ್ಯಾಂಜಿಬಲ್ ಒಂದೊಂದು ವಾರಿ ಗುಡ್ವಿಲ್ ಅಂತ ಕೊಟ್ಟರೆ ಇಂಟ್ಯಾಂಜಿಬಲ್ ಅಂತ ಹೆಡ್ಲೈನ್ ಹಾಕಿ ಮೇಜರ್ ಹಾಕಿ ಅದರೊಳಗೆ ಇಂಟ್ಯಾಂಜಿಬಲ್ ಅಸೆಟ್ ಒಳಗೆ ಗುಡ್ವಿಲ್ ಬರುತ್ತೆ. ಕೊಟ್ಟಿಲ್ಲ ನಮಗೆ, ಸುಮ್ಮನೆ ಬರೆದಿದ್ದೀವಿ. ಟ್ಯಾಂಜಿಬಲ್ ಅಸೆಟ್ ಒಳಗೆ ಏನು ಬರುತ್ತೆ, ಬಿಲ್ಡಿಂಗ್ ಆಗಿರ್ಬೋದು, ಪ್ಲಾಂಟ್ ಆ್ಯಂಡ್ ಮಷಿನರಿ, ಇವೆಲ್ಲ ಏನದಲ್ಲ ಟ್ಯಾಂಜಿಬಲ್ ಅಸೆಟ್ ಆಗಿರುತ್ತೆ. ಇವಾಗ ನೋಡಿ ನಾನ್ ಕರೆಂಟ್ ಅಸೆಟ್ ಆಯಿತು. ಓಕೆ, ನಾನ್ ಕರೆಂಟ್ ಅಸೆಟ್ ಆಯಿತು, ಎ ಅಂತ ಅನ್ಕೊಳ್ಳಿ. ಇದು ಎ ಆಯಿತು, 1 ಆಯಿತು. ಇವಾಗ ಬಿ ಎರಡನೇದು ಏನು, ನಾನ್ ಕರೆಂಟ್ ಅಸೆಟ್ ಆದ ನಂತರ ಕರೆಂಟ್ ಅಸೆಟ್. ಓಕೆ, ಕರೆಂಟ್ ಅಸೆಟ್ ಮೇಜರ್ ಹೆಡ್ ಒಳಗೆ ಏನು ಬರುತ್ತೆ ಅಂದರೆ ಸ್ಟಾಕ್ಸ್ ಬರುತ್ತೆ, ಟ್ರೇಡ್ ರಿಸೀವಬಲ್, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವೆಲೆಂಟ್ಸ್, ಇನ್ವೆಂಟ್ರೀಸ್ ಆಗಿರ್ಬೋದು, ಇವೆಲ್ಲ ಏನದಲ್ಲ ಕರೆಂಟ್ ಅಸೆಟ್ ಒಳಗೆ ಬರುತ್ತೆ. ಕರೆಂಟ್ ಅಸೆಟ್ ಅಂತ ಕೂಡ ಡೈರೆಕ್ಟ್ ಆಗಿ ಕೇಳ್ಬೋದು ನಿಮಗೆ. ಇವೆಲ್ಲ ಏನದಲ್ಲ ಸ್ಟಾಕ್ಸ್. ಓಕೆ, ಸ್ಟಾಕ್ಸ್ ಮತ್ತು ಟ್ರೇಡ್ ರಿಸೀವಬಲ್. ಪ್ರಶ್ನೆ ಪತ್ರಿಕೆಯಲ್ಲಿ ಗಮನ ಇಟ್ಟು ಕೇಳ್ರಿ, ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ರಿ. ಓಕೆ, ಸ್ಟಾಕು ಅಥವಾ ಇನ್ವೆಂಟ್ರೀಸ್ ಕೂಡ ಅಂದರೆ ಒಂದೇ. ಓಕೆ, ಸ್ಟಾಕು ಟ್ರೇಡ್ ರಿಸೀವಬಲ್ ಏನದಲ್ಲ ಕರೆಂಟ್ ಅಸೆಟ್ ಒಳಗೆ ಬರುತ್ತೆ. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ, ಸ್ಟಾಕ್ದು 1.5 ಲಕ್ಷ, 1 ಲಕ್ಷ ಕೊಟ್ಟಿದ್ದಾನೆ. 1,10,000 ಆಗಿದೆ. ಅದೇ ರೀತಿ ಟ್ರೇಡ್ ರಿಸೀವಬಲ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ, 65,000 ಇದ್ದಿದ್ದು 90,000 ಆಗಿದೆ ಆಯ್ತಾ. ಇವಾಗ ನೋಡಿ ಈ ರೀತಿಯಲ್ಲಿ ಬರ್ಕೋಬೇಕು. ಎಲ್ಲ ಆದ ನಂತರ ಏನಿದೆಯಲ್ಲ, ಓಕೆ, ಇವಾಗ ಎಲ್ಲ ಆದ ನಂತರ ಏನಿದೆಯಲ್ಲ ಈ ರೀತಿ ಕಾಲಮ್ ಹಾಕೋಬೇಕಾ. ಮತ್ತೆ ಈ ರೀತಿ ಎಲ್ಲ ಬರೆದ ನಂತರ ಓಕೆ, ಆಯಾ ಮೇಜರ್ ಹೆಡ್ ಒಳಗೆ ಇದೆಲ್ಲ ಬರೆದ ನಂತರ ಇವಾಗ ಇನ್ಕ್ರೀಸ್ ಆರ್ ಡಿಗ್ರೀಸ್ ಹೇಗೆ ಕಂಡುಹಿಡಬೇಕಂದ್ರೆ ಇಲ್ಲಿ ನೋಡ್ರಿ. ಓಕೆ, ಇದು ಪರ್ಸೆಂಟೇಜ್ ಕಾಲಮ್ ಇದು. ಓಕೆ, ಇದು ಇನ್ಕ್ರೀಸ್ ಆರ್ ಡಿಗ್ರೀಸ್, ಇದು ಇನ್ಕ್ರೀಸ್ ಆರ್ ಡಿಗ್ರೀಸ್, ಇದು ಪರ್ಸೆಂಟೇಜ್ ಕಾಲಮ್. ಇವಾಗ ನೋಡಿ ನಮಗೆ 2022ಕ್ಕೆ ಶೇರ್ ಕ್ಯಾಪಿಟಲ್ ಎಷ್ಟಿದೆ, 4 ಲಕ್ಷ ಇದೆ. 4 ಲಕ್ಷ ಇದ್ದಿದ್ದು ಇವಾಗ 2023ಕ್ಕೆ ಏನಾಯ್ತದು, 1 ಲಕ್ಷ ಹೆಚ್ಚಿಗೆ ಆಯಿತು. ಎಷ್ಟು ಹೆಚ್ಚಿಗೆ ಆಯಿತು, 1 ಲಕ್ಷ. ಪ್ಲಸ್ನಲ್ಲಿ ಬರೀಬೇಕು ಈ ರೀತಿ, ಪ್ಲಸ್ 1 ಲ್ಯಾಕ್. ನೋಡಿ ಸ್ನೇಹಿತರೆ, ಇಲ್ಲಿ ಇವಾಗ ಪರ್ಸೆಂಟೇಜ್ ನಾನು ಬರೆದಿದ್ದೀನಿ. ಹೆಂಗೆ ಅಂದರೆ ಈ ಪರ್ಸೆಂಟೇಜ್ ಹೆಂಗೆ ಬರ್ತಂದ್ರೆ ಇವಾಗ ನೋಡಿ ಬೇಸ್ ಇಯರ್ 2023ಕ್ಕೆ ಪ್ರೆಸೆಂಟ್ ಎಷ್ಟಿದೆ, ಇವಾಗ ಪ್ರೆಸೆಂಟ್ ಇಯರ್ 2023ನಲ್ಲಿ ಎಷ್ಟಾಗಿದೆ ಅಂತ ನೋಡ್ಕೋಬೇಕು. ಎಷ್ಟಾಗಿದೆ, ಓಕೆ, 5 ಲಕ್ಷ ಇದೆ. 2022 ಪ್ರೀವಿಯಸ್ ಇಯರ್ನಲ್ಲಿ ಎಷ್ಟಿತ್ತು, 4 ಲಕ್ಷ ಇತ್ತು. 5 ಲಕ್ಷ ಒಳಗೆ 4 ಲಕ್ಷ ಮೈನಸ್ ಮಾಡ್ರಿ, ಎಷ್ಟು ಬಂತು, ಪ್ಲಸ್ ಅಂತ 1 ಲಕ್ಷ ಅಂತ ಬರಿಬೇಕು. ಅರ್ಥ ಆಯ್ತಾ. ಈ 1 ಲಕ್ಷ ಏನು ಬಂದಿದ್ದಿಲ್ಲ, ಈ 1 ಲಕ್ಷ ಡಿವೈಡ್ ಬೈ 4 ಲಕ್ಷ ಇಂಟು 100 ಮಾಡಬೇಕು. ಅಂದಾಗ 25% ಬರುತ್ತೆ. ಒಂದು ಬರೆದು ತೋರಿಸ್ತೀನಿ, ಎಲ್ಲವೂ ಅದೇ ರೀತಿ ಮಾಡಬೇಕು. ಅರ್ಥ ಆಯ್ತಾ. ಹೇಗಂದ್ರೆ ಇವಾಗ ನೋಡಿ 5 ಲಕ್ಷ ಇದೆ, 5 ಲಕ್ಷ ಒಳಗೆ 4 ಲಕ್ಷ ಮೈನಸ್ ಮಾಡ್ರಿ. ನೋಡ್ರಿ 5 ಲಕ್ಷ ಒಳಗೆ ಓಕೆ 4 ಲಕ್ಷ ಮೈನಸ್ ಮಾಡ್ರಿ, ಎಷ್ಟು ಬಂತು, ಓಕೆ 1 ಲಕ್ಷ ಬಂತು. ಓಕೆ 1 ಲಕ್ಷ ಬಂತು. ಈ 1 ಲಕ್ಷ ಏನು ಬಂದಿದ್ದಿಲ್ಲ, ಈ 1 ಲಕ್ಷ ಬಂದಿರುವಂತ ಅಮೌಂಟ್ ಏನಿದಿಲ್ಲ ಇದೇ ಮತ್ತೆ 2022 4 ಲಕ್ಷಕ್ಕೆ ಡಿವೈಡ್ ಬೈ ಮಾಡಬೇಕು. 1 ಲಕ್ಷ ಡಿವೈಡ್ ಬೈ 4 ಲಕ್ಷ ಇಂಟು 100 ಮಾಡ್ರಿ, ಅಂದಾಗ 25% ಬಂತಿದ್ದು. ಅರ್ಥ ಆಯ್ತಾ. ಅದೇ ಮೊದಲು ಎಷ್ಟಿತ್ತು, 50,000 ಇತ್ತು, ಇವಾಗ ಎಷ್ಟಾಗಿದೆ, 60,000 ಆಗಿದೆ. ಓಕೆ 10,000 ಹೆಚ್ಚಿಗೆ ಆಯ್ತಲ್ಲ, ಅಂದ್ರೆ 50 ಇದ್ದುದು 60 ಆಗಿದೆ. 60,000 ಒಳಗೆ 50,000 ಮೈನಸ್ ಮಾಡ್ರಿ, ಎಷ್ಟು ಬಂತು, 10,000 ಬಂತು, ಪ್ಲಸ್ ಬಂತಲ್ಲ. ಸೊ ಸಪೋಸ್ ಅದೇ ಒಂದು ವೇಳೆ 60,000 ಇಲ್ಲಿದ್ದು 50,000 ಈ ಕಾಡಿತ್ತಂದ್ರೆ ಅವಾಗ 50,000 ಈ ಕಾಡಿದ್ದು 60,000 ಈ ಕಾಡಿತ್ತಂದ್ರೆ 50,000 ಒಳಗೆ 60,000 ಮೈನಸ್ ಮಾಡಿದರೆ ಏನು ಬರ್ತಿತ್ತು, ಅದು ಇಲ್ಲಿ ಪ್ಲಸ್ ಬದಲಿಗೆ ಏನಿದಿಲ್ಲ -10,000 ಅಂತ ನಾವು ಬರೀತಿದ್ದೀವಿ. ಇವಾಗ ಇಲ್ಲಿ ಪ್ಲಸ್ ಯಾಕೆ ಚಿಹ್ನೆ ಬಳಸಿದ್ದೀನಿ ಹೇಳಿ,
ಇಲ್ಲಿ ಹೆಚ್ಚಿಗಿದೆ, 50,000 ಇದ್ದಿದ್ದು 60,000 ಆಗಿದೆ. 60,000 ಒಳಗೆ 50,000 ಮೈನಸ್ ಮಾಡಿರಿ, 10,000 ಬಂತು. 10,000 ಡಿವೈಡ್ ಬೈ 50,000 ಇಂಟು 100 ಮಾಡಿರಿ, 20%. ಓಕೆ, ಅದೇ ರೀತಿ 20,000 ಹೆಚ್ಚಿಗೆ ಆಗಿದೆ, 5,000. 5,000 ಡಿವೈಡ್ ಬೈ 15,000 ಇಂಟು 100 ಮಾಡಿರಿ, 33.33 ಬರುತ್ತೆ. ಅದೇ ರೀತಿ 50 ಇದ್ದಿದ್ದು 70,000 ಆಗಿದೆ, 20,000 ಹೆಚ್ಚಿಗೆ ಆಯಿತು, ಪ್ಲಸ್ ಆಯಿತು. 20,000 ಡಿವೈಡ್ ಬೈ 50,000 ಇಂಟು 100 ಮಾಡಿರಿ, 40%. 1,35,000 ಡಿವೈಡ್ ಬೈ 5,15,000 ಇಂಟು 100 ಮಾಡಿರಿ, ಎಷ್ಟು ಬರುತ್ತೆ? 26.21 ಬರುತ್ತೆ. ಅದೇ ರೀತಿ 50,000 ಡಿವೈಡ್ ಬೈ 2 ಲಕ್ಷ ಇಂಟು 100 ಮಾಡಿರಿ, 25% ಬಂತು. 50,000 ಡಿವೈಡ್ ಬೈ 1,50,000 ಇಂಟು 100 ಮಾಡಿರಿ, 33.33. ಅದೇ ರೀತಿ ಇದೇನು ಬಂತು? 10,000 ಹೆಚ್ಚಿಗೆ ಆಯಿತು, 1 ಲಕ್ಷ ಇದ್ದಿದ್ದು 1,10,000 ಆಗಿದೆ, 10,000 ಇನ್ಕ್ರೀಸ್ ಆಯ್ತಲ್ಲ. 10,000 ಡಿವೈಡ್ ಬೈ 1 ಲಕ್ಷ ಇಂಟು 100 ಮಾಡಿರಿ, 10%. 25,000 ಡಿವೈಡ್ ಬೈ 65,000 ಇಂಟು 100 ಎಷ್ಟಾಯಿತು? 38.46. ಅದೇ ರೀತಿ 1,35,000 ಡಿವೈಡ್ ಬೈ 5,15,000 ಇಂಟು 100 ಮಾಡಿದರೆ 26.21. ಓಕೆ, ಈ ರೀತಿಯಲ್ಲಿ ನಾವು ಪರ್ಸೆಂಟೇಜ್ ಕಂಡುಹಿಡಬೇಕಾಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.